SIRಯಿಂದ ಇಡೀ ದೇಶದಲ್ಲಿ ಭಾಳ ಅನಾಹುತ ಆಗ್ತಾ ಇದೆ. ಸಾಮಾನ್ಯ ಜನ ಬಡವರಿಗೆ ಇನ್ನೂ ನಾವು ಅದನ್ನು ಪರಿಚಯ ಮಾಡ್ಕೊಂಡಿಲ್ಲ. 50 ಲಕ್ಷ 60 ಲಕ್ಷ 90 ಲಕ್ಷ ಈ ರೀತಿ ಒಂದೊಂದು ರಾಜ್ಯದೆಲ್ಲ ತೆಗಿತಾ ಇದ್ದಾರೆ. ನಮ್ಮನ್ನು ಕೂಡ ಇದು ಪ್ರಾಬ್ಲಮ್ ಆಗಿದೆ. ನಮ್ಮದು ಸರ್ಕಾರ, ನಮಗೇನು ಕಾಂಗ್ರೆಸ್ ಪಾರ್ಟಿ BJP ದಳ ಅಂತಲ್ಲ, ಎಲ್ಲ ವೋಟರ್ಸು ಯಾರು ಬಡವರಿದ್ದಾರೆ ಆ ಬಡವರಿಗೆಲ್ಲ ನಾವು ಇದನ್ನು ಅವರು ಪ್ರತಿಯೊಬ್ಬರು ಕೂಡ ಅರ್ಜಿ ಹಾಕ್ಕೋಬೇಕು. ಅರ್ಜಿ ಹಾಕ್ಕೊಳ್ಳಿಲ್ಲ ಅಂತಂದರೆ ಅವರು ಮತದಾನದ ಹಕ್ಕನ್ನು ಕಳ್ಕೊಳ್ತಾರೆ. ಯಾವಾಗ ಮತದಾನದ ಹಕ್ಕನ್ನು ಕಳ್ಕೊಳ್ತಾರೆ ಅವ್ರಿಗೆ ಯಾವ ಥರದ ಬೆನಿಫಿಟು ಸಿಗೋದಿಲ್ಲ. ನಾಳೆ ಪೆನ್ಷನ್ ಇರ್ಬೋದು, 5 ಗ್ಯಾರಂಟಿ ಇರ್ಬೋದು, ಮನೆ ಇರ್ಬೋದು, ಸೈಟ್ ಇರ್ಬೋದು, ಜಮೀನು ಇರ್ಬೋದು, ಎಲ್ಲ ಕೂಡ ಅವರೆಲ್ಲ ಕಳ್ಕೊಳ್ತಾರೆ. ಸೊ ಈ ದೃಷ್ಟಿಯಿಂದ ಸರ್ಕಾರ ಅವ್ರಿಗೆಲ್ಲರೂ ಕೂಡ ಅವ್ರಿಗೇನೇನು ದಾಖಲೆ ಬೇಕು ಆ ದಾಖಲೆ ಎಲ್ಲ ಒದಗಿಸ್ಕೊಳ್ಬೇಕು. ಸೊ ಆ್ಯಸ್ ಎ ರೆಸ್ಪಾನ್ಸಿಬಲ್ ಗೌರ್ಮೆಂಟ್ ಈಗ ಕೇರಳಲ್ಲೆಲ್ಲ ಮಾಡಿದ್ದಾರೆ, ಬಂಗಾಳಲ್ಲಿ ಮಾಡಿ, ಬಟ್ ಅದನ್ನು ಅಪೀಲ್ ಸ್ಟೇಜ್ಗೆ ಹೋಗಿ ಅದನ್ನು ಅಕ್ಸೆಪ್ಟ್ ಆಗಿಲ್ಲ. ಕೆಲವರು ಮಾತ್ರ ವೋಟಿಂಗ್ ರೈಟ್ ಕೊಟ್ಟಿದ್ದಾರೆ. ಸೊ ಹಂಗೆ ನಾವು ಎಲ್ಲರಿಗೂ ಕೂಡ ಎಲ್ಲ ಪಾರ್ಟಿಯವರು ಕೂಡ ಅವ್ರ PLAಗಳನ್ನ ಮಾಡ್ತೀವಿ, ಎಲ್ಲರೂ ಕೂಡ ಮಾಡ್ತೀವಿ. ಸೊ ನಮ್ಮಿಂದ ಏನೂ ತಪ್ಪಾಗಬಾರ್ದು, ಸರ್ಕಾರದಿಂದ ಏನೂ ತಪ್ಪಾಗಬಾರ್ದು. ನಾವು ಎಲ್ಲರಿಗೂ ನ್ಯಾಯ ಒದಗಿಸ್ಕೊಳ್ಬೇಕು ಅನ್ನೋ ದೃಷ್ಟಿಯಿಂದ. ಎಲೆಕ್ಷನ್ ಗೆಲ್ಲೋದು ಸೋಲೋದು ವೋಟ್ ಹಾಕೋದು ಅದೆಲ್ಲ ಬೇರೆ ವಿಚಾರ. ಅವ್ರು ಯಾರಿಗೂ ಕೂಡ ನಮ್ಮ ಜವಾಬ್ದಾರಿ ಮತದಾನ ಹಕ್ಕನ್ನು ಕಳ್ಕೊಳ್ಬೇಡಿ. ಪಾಪ ಹಳ್ಳಿ ಜನಕ್ಕೆ ಏನು ಗೊತ್ತಿರ್ತದೆ, ಎಲ್ಲೋ ಏನೋ ಕೆಲಸ ಮಾಡ್ತಾ ಇರ್ತಾರೆ. ಈಗೆಲ್ಲ ಗುಳೆ ಹೋಗಿದ್ದಾರೆ, ಗೋವಾಗೆ ಹೋಗಿದ್ದಾರೆ, ಮುಂಬೈಗೆ ಹೋಗಿದ್ದಾರೆ, ಬೆಂಗಳೂರಿಗೆ ಬಂದಿದ್ದಾರೆ, ಎಲ್ಲ ಕಡೆ ಹೋಗಿದ್ದಾರೆ. ಅವರು ಎನ್ಯುಮರೇಷನ್ ಫಾರ್ಮ್ಗೆ ಸೈನ್ ಹಾಕಲಿಲ್ಲ ಅಂತ 3 ಸತಿ ಹೋಗ್ತಾರಂತೆ. ಅವ್ರ ಮನೇಲೇ ಇಲ್ಲದೆ ಹೋದರೆ ಪಾಪ ಅವ್ರಿಗೇನು ಗೊತ್ತು ಹಳ್ಳಿ ಜನಕ್ಕೆ. ನಾನೇ ನನ್ನ ಎನ್ಯುಮರೇಷನ್ ಫಾರ್ಮ್ ಸೈನ್ ಹಾಕಿಲ್ಲ ಅಂದರೆ ನನ್ನದೇ ವೋಟ್ ಇರಲಿಲ್ಲ, ಅಮರ್ತ್ಯ ಸೇನ್ದೇ ವೋಟ್ ಇಲ್ಲಂತೆ, ಮಹಾರಾಜರೇ ವೋಟ್ ಇಲ್ಲಂತೆ. ಆ ರೀತಿ ಎಲ್ಲ ಆಗಿದೆ. ಸೊ ಕೋರ್ಟಲ್ಲಿ ಏನ್ಬಿಟ್ರು, ಆಯಿತು ನೆಕ್ಸ್ಟ್ ಎಲೆಕ್ಷನ್ ವೋಟ್ ಹಾಕೊಂಡಿದ್ದೀನಿ ಅಂದ್ಬಿಟ್ಟು ಸೊ ಸ್ಕಿಪ್ ಆಯಿತು. ಆ ಕೆಲಸ ಆಗಿದ್ದು ಬೇಡ, ಎಲ್ಲರೂ ಅವ್ರ ವೋಟ್ನ ಅವರು ಉಳಿಸ್ಕೊಳ್ಳಿ. ಬಡವ್ರಿಗೇನೋ ನಾವು ಪೆನ್ಷನ್ಗಳು ಇದನ್ನು ಸ್ಕೀಮ್ಗಳೆಲ್ಲ ಕೊಡ್ತಾಯಿದ್ದೀವಿ. ನಾಳೆ ಬೆಳಗ್ಗೆ ಆ ಸ್ಕೀಮೆಲ್ಲ ಹೊಂಟೋಯ್ತು, ಬಸ್ಸಲ್ಲಿ ಅಲ್ಲಿ ಅಕ್ಕಿ ಕಾರ್ಡ್ ಅಕ್ಕಿ ಕೊಡೋದು, ಗೃಹಲಕ್ಷ್ಮಿ ಕೊಡೋದು, ಗೃಹ ಜ್ಯೋತಿ ಇಲ್ಲ ಅಂದರೆ ಅವ್ರು ಏನು ಹೇಳ್ತಾರೆ, ನಿಮ್ದು ಓಟ್ ಇಲ್ಲ ಅಂದ ತಕ್ಷಣ ನೀವೇ ಓಟ್ ತೆಗೆದಾಕ್ರಿ. ಅವ್ರೇನು BJP ಓಟ್ ತೆಗೆದಾಕಿದ್ರು ಅಂತ ಹೇಳಲ್ಲ, ಸೆಂಟ್ರಲ್ ಗೌರ್ಮೆಂಟು ಸರ್ಕಾರ ಅಂತ ಹೇಳ್ತಾರೆ. ಸೊ ಅದಕ್ಕೆ ಜಾಗೃತಿ ಮೂಡಿಸುವಂಥ ಕೆಲಸ ಮಾಡ್ತಾರೆ. ಸರ್, ಇವತ್ತಿನ ಸಭೆಯಲ್ಲಿ ಎಲ್ಲ ಶಾಸಕರು ಕೂಡ್ತಾರೆ. ಕೆಲವೊಬ್ಬರದ್ದು ಒತ್ತಾಯ ಇದೆ, ಇದು ಸಂಪುಟ ವಿಸ್ತರಣೆ ಮಾಡಬೇಕು ಅಂತ. ಕೆಲವು ಗೊಂದಲಗಳು ಇದ್ದಾವೆ, ಇವತ್ತು ಬಗೆಹರುತ್ತೆ ಎಲ್ಲ. ಯಾವ ಗೊಂದಲನೂ ಇಲ್ಲ, ಯಾವಿದು ಇಲ್ಲ, ಏನಿಲ್ಲ. ಫಸ್ಟು ನೀನಿದ್ರೆ ನಿನ್ನ ಪಾರ್ಟಿ ಇದ್ದರೆ ನೀನು ಫಸ್ಟು ಪಾರ್ಟಿ ನೀನು ಫಸ್ಟ್ ಇರಬೇಕು, ಆಮೇಲೆ ಮಿಕ್ಕಿದೆಲ್ಲ ಸ್ಥಾನ